ಕನ್ವಿನ್ಸ್ ಮಾಡೋದು ಅವರ ಭಾಷೆಯಲ್ಲಿ ಅರ್ಥ ಆಗೋಗೆ ನಾವು ಮಾಡಬೇಕು. ಈಗ ನಾವು ರಾಜಕೀಯ ವ್ಯಕ್ತಿಗಳಿಗೆ ಹೋಗ್ಬಿಟ್ಟು ಏನೋ ಸುಂದರವಾದ ಹುಲಿ ಅಥವಾ ಸುಂದರವಾದ ಕೋತಿ ಬಗ್ಗೆ ನಾನು ಅಥವಾ ಕಪ್ಪೆ ಬಗ್ಗೆ ಹೇಳಿದ್ರೆ ಅವ್ರು ಕನ್ವಿನ್ಸ್ ಆಗ್ದಲೇ ಇರ್ಬೋದು. ಅವರ ಭಾಷೆ ಅಂತ ನಾನು ಹೇಳಿದ್ರೆ ಏನು ಅಂದರೆ ಅವ್ರಿಗೆ ಅದರಿಂದ ಏನು ಉಪಯೋಗ ಆಗುತ್ತೆ. ಕಾಡು ಉಳಿಸಿದ್ರೆ ನೀರು ಬರುತ್ತೆ, ನೀರಿದ್ರೆ ಜನಸಮುದಾಯ ಚೆನ್ನಾಗಿರ್ತಾರೆ ಅಥವಾ ಕೃಷಿಕರು ಚೆನ್ನಾಗಿರ್ತಾರೆ. ಈ ಥರ ವಿಚಾರಗಳನ್ನ ನಾವು ತೊಗೊಂಡೋಗಿ ಅವರ ಭಾಷೆಯಲ್ಲಿ ನಾವು ಹೇಳಬೇಕಾಗ್ತದೆ. ವಾಟ್ ಈಸ್ ಇಂಪಾರ್ಟೆಂಟ್ ಟು ಅ ಪೊಲಿಟಿಷಿಯನ್ ಈಸ್ ನಾಟ್ ಅ ಟೈಗರ್ ಆರ್ ಅ ಲೆಪರ್ಡ್ ಆರ್ ಅ ಫ್ರಾಗ್. ಇಟ್ ಮೇ ನಾಟ್ ಬಿ, ಸಮ್ ಆಫ್ ದೆಮ್ ಮೇ ಬಿ ಇಂಟ್ರೆಸ್ಟೆಡ್. ಕೆಲವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇರ್ಬೋದು, ಎಲ್ಲರಿಗೂ ಆಸಕ್ತಿ ಇಲ್ದಲೇ ಇರ್ಬೋದು. ಯಾಕೆಂದರೆ ಅವರ ಮತದಾರರಿಗೆ ಏನು ಆಸಕ್ತಿ ಇದೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಆದರೆ ಎಲ್ಲರೂ ಕೆಟ್ಟವರಲ್ಲ, ಅವರಲ್ಲೂ ಒಂದು ಮನಸ್ಸಿನಲ್ಲೂ ಒಂದು ಭಾವನೆ ಇರುತ್ತೆ, ಯಾವುದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ. ಆದರೆ ನಾವು ಹೋಗಿ ಅವರೊಟ್ಟಿಗೆ ಅವ್ರಿಗೆ ಅರ್ಥ ಆಗೋ ವಿಧಾನದಲ್ಲಿ ನಾನು ಹೋಗಿ ವೈಜ್ಞಾನಿಕವಾಗಿ ಹೇಳಿದ್ರೆ ಬಹುಶಃ ಅರ್ಥ ಆಗ್ದಲೇ ಇರ್ಬೋದು. ಸ್ಟ್ಯಾಟಿಸ್ಟಿಕ್ಸು ಅದು ಇದು ಹೇಳಬಾರ್ದು ಅವ್ರ ಹತ್ರ. ಅವ್ರಿಗೆ ಅರ್ಥ ಆಗೋ ಥರ ಬಹಳ ಸಿಂಪಲ್ಲಾಗಿ ಚಿತ್ರಗಳೊಟ್ಟಿಗೆ ಅವ್ರಿಗೆ ಹೇಳಿದ್ರೆ ಖಂಡಿತ ಅರ್ಥ ಆಗುತ್ತೆ.